ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವು, ದಲಿತರು ಮಾಡಿದ್ರೆ ಇವು, ಲಿಂಗಾಯತರು ಆದ್ರೆ ಇವು, ಹಿಂಗೊಂದು ನಾವು ಕೋಷ್ಟಕ ಹಾಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ, ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರು ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗಿತ್ತು ರಾಜ್ಯಾಧ್ಯಕ್ಷರು. ಎಸ್, ಇವ್ರು ಮಾಡಿ ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಲಿಂಗಾಯತರು ಬಂದಾಗ ನೀವು ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವ್ರ ವಿರುದ್ಧ ರೆಡಿ ನೀವು? ಯಾರು ಬೇಕಾದವರು ರೆಡಿ. ಅಲ್ಲಿ ಇವತ್ತು ಇವರು ಕುಮಾರ್ ಬಂಗಾರಪ್ಪ ಅವರು BL ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ ಸರ್. BL ಸಂತೋಷ್ ಅವ್ರಿಗೆ ಭೇಟಿಯಾಗಿದ್ದಾರೆ. ಶ್ರೀರಾಮದವ್ರು ಆದ್ರೆ ನಮ್ಮನ್ನ ತಕರಾರು ಇಲ್ಲಿ ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವರು ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ ಅಲ್ಲ. ಬಂಗಾರಪ್ಪ ಅವರು ಇವತ್ತು ಇವ್ರಿಗೆ ಭೇಟಿಯಾಗಿದ್ದಾರೆ ಸರ್. BL ಸಂತೋಷ್ ಭೇಟಿ ಆಗೋದಿಲ್ಲ, ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ನೀವು ಅವ್ರನ್ನ ಭೇಟಿ ಆಗು, ನೀವು ಇವ್ರನ್ನ ಭೇಟಿ ಆಗು, ಹಿಂಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ. ಆದರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ. ಒಂದು ಇಬ್ರು ಇಲ್ಲಿ ಬಿಡ್ರಿ, ಅವ್ರ ಅಣ್ಣನೇ ಅದ, ನಾವ್ಯಾಂಗ ನಮ್ಮ ಎಲ್ಲ ದಿಕ್ಕುಗಳಿಂದಾನೇ ಇರೋಣ ಸರ್. ಅಧ್ಯಕ್ಷತೆ ಮುಗಿತಾ ಮುಂದೆ ಕಂಟಿನ್ಯೂ ಹೋರಾಟ ಯಾವ ನಾವು ಹಿಂದುತ್ವ, ವಂಶ ಪಾರಂಪರ, ಕುಟುಂಬ ರಾಜಕಾರಣದಿಂದ BJP ಮುಕ್ತಾಗಲಿ, ಅಲ್ಲಿಂದ ಭ್ರಷ್ಟಾಚಾರ ಆರೋಪ ಇರುವಂಥವ್ರು ನೇತೃತ್ವ ಕೊಡಬಾರ್ದು. 3 ಪಾಯಿಂಟ್ ಬಿಟ್ಟರೆ ಅಜೆಂಡಾ ಬಿಟ್ಟರೆ ನಮಗೆ ಒಂದು ಯತ್ನಾಳೆ ರಾಜ್ಯಾಧ್ಯಕ್ಷ ಆಗಬೇಕು ಅನ್ನೋದಿಲ್ಲ, ಯತ್ನಾಳನೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನೋದಿಲ್ಲ. ನಾ ಯೋಗ್ಯ ಜನರ ಪ್ರೀತಿ ವಿಶ್ವಾಸ ಇತ್ತಂದ್ರೆ ಮಾಡ್ರಿ, ಆದ್ರೆ ಈ 3 ಪಾಯಿಂಟ್ನಾಗ ಇರ್ಲಾರ್ದಂತವ್ರು ಆಗ್ಬಾರ್ದು. ಒಂದು ವೇಳೆ ಯಾವ್ಯಾವ ಸರ್ ವಿಜೇಂದ್ರ ಅಧ್ಯಕ್ಷ 3 ಪಾಯಿಂಟ್ ಯಾವ ವಿಜೇಂದ್ರ ರಾಜ್ಯಾಧ್ಯಕ್ಷ ಅಂದ್ರೆ ನಿಮ್ಗೆ ಹೋರಾಟ ಮುಂದುವರಿತದೆ. ಒಂದು ವೇಳೆ ರಾಜ್ಯಾಧ್ಯಕ್ಷರಾದ ನಂತರ ಬಿ ನಿಮ್ಗೆ ಹೋರಾಟ ಮುಂದುವರಿತದೆ. ಅವಾಗ ನಿರ್ಣಯ ಮಾಡ್ತೀವಿ. ಅಲ್ಲ, ಅವ್ರ ಸ್ಥಾನಮಾನ ಏನಿರುತ್ತೆ ಅಂತ ತಾವು ರಾಜ್ಯಾಧ್ಯಕ್ಷರಾದ್ರೆ ವಿಜೇಂದ್ರ ಅವ್ರ ಸ್ಥಾನಮಾನ ಇಂಗ್ಲೀಷ್ ಬರ್ತೈತಿ, ಅಸೆಂಬ್ಲಿ ಸೆಕ್ರೆಟರಿ ಆಗ್ಬೋದು. ಅವ್ರು ನನಗೆ ಇಂಗ್ಲೀಷ್ ಬರೋದಿಲ್ಲ, ಏನು ಮಾಡೋದು? ಅಲ್ಲ, ಹೈಕಮಾಂಡ್ ಶ್ರೀಮಂತ ರಾಷ್ಟ್ರ ರಾಜಕಾರಣ ಕಳಿಸ್ತೀರಿ ಅವರಿಗೆ, ರಾಷ್ಟ್ರ ರಾಜಕಾರಣ ಕಳಿಸ್ತೀರಿ. ನನಗೆ ಕಳಿಸ್ತೇನೆ ಅಂದಿದ್ರು, ನನಗೆ ಇಂಗ್ಲೀಷ್ ಬರೋದಿಲ್ಲಪ್ಪ, ನೀವು ಹೋಗಂತ. ಅಲ್ಲ, 6 ತಿಂಗಳಿಂದ ಸಂಧಾನಕ್ಕೆ ಬಂದಿದ್ರು. ಎನ್ ರವಿಕುಮಾರ್, ವೀರಣ್ಣ ಚರಂತಿಮಠ್, ಅಭಯ್ ಪಾಟೀಲ್ 3 ಮಂದಿನ ಕಳಿಸಿದ್ರು. ವಿಜೇಂದ್ರ ಹೇಳಿದ್ರು, ಇಲ್ಲ ನಿಮಗೆ ಅಸಿಸ್ಟೆಂಟ್ ಸೆಕ್ರೆಟರಿ ಶಿಫಾರಸ್ ಮಾಡ್ತೀನಿ. ನಾ ಹೇಳಿದೆ, ನೀವು ವಿಜೇಂದ್ರ ನೀವು ಹೋಗಪ್ಪ, ನೀವು ಭಾರಿ ಏನು ಇಂಗ್ಲೀಷ್ ಅದು ಭಾಳ ಸ್ಪೀಡ್ ಐತಿ. ನಮ್ಮದು ಇಂಗ್ಲೀಷ್ ಏನೂ ಬರೋದಿಲ್ಲ, ಹಿಂದಿ ಬರ್ತೈತಿ, ಕನ್ನಡ ಬರ್ತೈತಿ. ನಾನೇ ಕರ್ನಾಟಕದಾಗ ಆಗ್ತೇನೆ ಅಂತ ಹೇಳಿ ಕಳಿಸಿದ್ದೆ. ಅದಕ್ಕೆ ನಮ್ಮ ಸಂಧಾನ ವಿಫಲ ಆಯಿತು. ಈಗ ನಾಳೆ ದೆಹಲಿ ಚುನಾವಣೆ ಇದೆ ಸರ್. ರಾಷ್ಟ್ರೀಯ ನಾಯಕರು ನಿಮಗೆ ಭೇಟಿ ಆಗಲಿಕ್ಕೆ ಟೈಮ್ ಕೊಡೋದು ಭಾಳ ಕಷ್ಟ. ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ಹಂಗೆ ಅಂತಾರೆ, ಎಲ್ಲರಿಗೂ ಹೇಳ್ತಾರ. ಪ್ರಯಾಗರಾಜಕ್ಕೆ ಹೋದ್ರೆ ಮುಳುಗಿದ್ರೆ ಪುಣ್ಯ ಬರ್ತದೆ ಅಂತ ಏನು ಗ್ಯಾರಂಟಿ ಅಂತ ಕೇಳಿರಲ್ರು. ಹಂಗೆ ಆತಾರ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಚುನಾವಣೆ ಪ್ರಚಾರ ಯಾವಾಗ ಮುಗಿತಾರೆ ದಿಲ್ಲಿದು? ದಿಲ್ಲಿ ಚುನಾವಣೆ ಬಹಿರಂಗ ಪ್ರಚಾರ ಮುಗಿತ ಲೀಡರ್ಗಳು ಖಾಲಿ ಆಗಿ ಬಂದಾಗ ಆರಾಮ್ ಸರ್ವತ್ ಕೂತಿರ್ತಾರಲ್ಲ. ನಾವೇ ಕ್ಯಾಂಡಿಡೇಟ್ ಆದವ್ರೆ, ವೋಟಿಂಗ್ ಮುಗಿದ್ಮೇಲೆ ಏನು ಮಾಡ್ತೀವಿ? ಅಲ್ಲ, ನೀವೇ TV ಪೇಪರ್ನಾಗ ಹಾಕ್ತಾರೆ ಮಕ್ಕಳ ಜೊತೆಗೆ ಚಲ್ಲಾಟ ಅಂದ್ರೆ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಸರ್? ಮುದ್ದು ಕೊಟ್ಟರು. ಅಲ್ಲ ಸರ್, ನಿಮ್ಗೆ ಯಾರ ರಾಷ್ಟ್ರೀಯ ನಾಯಕರು ಯಾರು ಟೈಮ್ ಕೊಟ್ಟಿದಾರ ತಮಗೆ ಮೀಟ್ ಆಗಿ? ಯಾರ್ಯಾರು ಬಿಟ್ಟಿ ಸರ್ ಮುಂದೆ? ನೋಡ್ರಿ, ಎಲ್ಲರೂ ಕೊಟ್ಟಾರ. ಯಾಕೆ ವಿಚಾರ ಮಾಡ್ತೀವಿ? ಗಾಬರಿ ಆಗ್ಬೇಡ್ರಿ. ನಾವು ಅಷ್ಟು ಪ್ಲ್ಯಾನ್ ಇಲ್ಲಾರ್ದು ಹೋಗ್ತೇವೆ. ನಾವು ಹುಚ್ಚೋದೀವಿ. ನಾನು ಯಡಿಯೂರಪ್ಪನ ಸಮಕಾಲಿಲ್ಲ ರೀ. ಅನಂತಕುಮಾರ್ ನಮ್ಮ ಪಾಪ ಈ ರಾಜ್ಯದಾಗ BJPಗೆ ಒಂದು ನೆಲೆ ಕೊಟ್ಟವ್ರು ಅನಂತಕುಮಾರ್, BBC ಅಪ್ಪ, ಮಲ್ಲಿಕಾರ್ಜುನ, ಎಂತಿಂಥ ಪುಣ್ಯಾತ್ಮರು ಏನೋ ಪಾರ್ಟಿ ಕಟ್ಟ್ಯಾರಿ. ಬರೀ ನೀವು ಹಳ್ಳಿ ಮಿಳ್ಳಿ ರಾಜೌಲಿ ಫಸ್ಟುಲಿ ಸಂದ್ರಾಣಿ ಇಲ್ಲಿ ಹೊಡೆ ಹೊಡಿತೀರಿ. ಇವೆಲ್ಲ ಏನು ಅಲ್ಲ, 4 ದಿನದ ಇವೆಲ್ಲ ಏನು ಸಮಸ್ಯೆ ಇದೆ ಎಲ್ಲ ಸಾರ್ಟ್ ಔಟ್ ಆಗ್ತದೆ ವಿಜೇಂದ್ರ ಹೇಳಿ ಹೋಗಿದ್ದಾರೆ. ಸಾರ್ಟ್ ಔಟ್ ಅಂದ್ರೆ ವಿಜೇಂದ್ರ ಹೋದ್ರೆ ಎಲ್ಲ ಸಾರ್ಟ್ ಔಟ್ ಆಗ್ತದೆ. ನಿಮ್ಗೆಲ್ಲ ಒಳ್ಳೇದಾಗಲಿ, ನೀವು ತಪ್ಪು ಒಳ್ಳೇದಾಗಲಿ, ಅವ ಒಳ್ಳೇದಾಗಲಿ ಹೇಳ್ತಾರೆ. ನಿಮ್ಗೆ ಒಳ್ಳೇದಾಗಲಿ ಅಂತ ನಿಮ್ಗೆ ಸಮಾಧಾನ ಆಗ್ತದೆ ಎಲೆಕ್ಷನ್ ಅಂತ? ಹಿಂಗೆ ಎಲೆಕ್ಷನ್ ಮುಗಿದ ನಂತರ ನಿಮ್ಗೆ ಸಮಾಧಾನ ಆಗ್ತದೆ? ಯತ್ನಾಳ್ ಬಣದಿಂದ ಎಷ್ಟು ಡ್ಯಾಮೇಜ್ ಆಗಬೇಕು ಆಲ್ರೆಡಿ ಆಗಿ ಹೋಗಿದೆ ಅಂತಾನೆ ಹೇಳಿದ್ದಾರೆ ಕ್ಲಿಯರ್ ಆಗಿ. ನೋಡ್ರಿ, ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜನ ಜೀವಂತ ನಾವಿದ್ದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾ ಕಿರಣ ನಾವೇ ಇದ್ದೀವಿ. ತಲೆಗಿಟ್ಕೊಡಿ. ಯತ್ನಾಳ ಮುಖ್ಯಮಂತ್ರಿ ಆಗಲಿ ಸಾಮಾನ್ಯ ಜನರು ಹೋಗಿ ಕೇಳ್ರಿ, ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಪ್ರಯತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲ ಜನರಿಗೆ. ನೀವು ಯಾವ್ರಿ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು.
ಅಲ್ಲ ನಿಮ್ಮ ಹೈಕಮಾಂಡ್ ಇದೆಲ್ಲ ಗಮನಿಸ್ತಾ ಇಲ್ವಾ ಅಂತ? ಯಾಕಂದ್ರೆ ಪದೇ ಪದೇ ಆರಂಭದಿಂದ ಫೈಟ್ಗಳು ನಡೀತಾನೆ ಇದೆ. ಗಮನಿಸಲೇ ತಳೆ ನಾವು ಮಾಡ್ಲಕತ್ತಿದ್ವಿ. ಸರ್ ಈ ಸರ್ ಸೋಮ ಕೂತ್ರ ಪಾರ್ಟಿ ಶಿಸ್ತು ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತೇವೆ. ಅಲ್ಲ ಇದು ತೆರೆ ಎಳಿಬೇಕಲ್ಲ ನಿಮ್ಮ ಹೈಕಮಾಂಡ್? ಇದು ಇಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳದಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವ್ ನೀವು ಮಾಡ್ತೀನಂದ್ರೆ ಇನ್ನು ಮ್ಯಾಗ ಕುಟುಂಬ ಸಾಹೇಬಕ್ಕೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೇನೆ, ನನ್ನ ಮಗನೂ ಒಂದು ಕಡೆ ನಿಂದಿರ್ಸ್ತೀನಿ, ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತ್ತಿರಲ್ಲ, ಇವತ್ತು ನಾ ಅಂತೂ ಮಾಡಿಲ್ಲ. ನೀವು ಇವನೇ ಮತ್ತೆ ಅಧ್ಯಕ್ಷ ಮಾಡಿದ್ರೆ ನಾಳೆ ಹೇಳ್ತೇನೆ ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡಪ್ಪ. ಯಾಕಂದ್ರೆ ನಿಮ್ಮ ಮನೆಗೆ 3 ಮಂದಿ ಅಷ್ಟೇ ನಮಗೂ 12 ಪಾಯಿಂಟ್ ಯಾವ ಸರ್? ಭ್ರಷ್ಟಾಚಾರ ಇದ್ರು ನಡೀತೈತೆ ಅಂದಾಗ ಮುಂದೆ ಭ್ರಷ್ಟಾಚಾರ ಚಾಲು ಮಾಡಿ. ಹಿಂದುತ್ವ ವಂಶಕರು ಹಿಂದುತ್ವ ಬೇಡಪ್ಪ. ಆಕಳ ಕಡೆಯವ್ರು ಕಡೀರಿ, ಹಿಂದೂಗಳ ಕಾರ್ಯಕರ್ತರು ಹೊಡೆಯವ್ರು ನಾವು ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗೋದು ತಿಳ್ಕೊತ ಹೋಗ್ತೀವಿ ನಾವು. ಏನಾರ ಹಿಂದೂಗಳು ಹೊಡೆದಾರಿ, ಹೌದು ಕಠಿಣ ಕ್ರಮ ಕೈಗೊಳ್ತೀವಿ. ಅದಕ್ಕೆ ಹೇಳಿದೆ ಗೃಹ ಮಂತ್ರಿ, ಅದಕ್ಕೆ ಸುಮ್ಮನೆ ಹೋಗಿ ಅರಣ್ಯ ಮಂತ್ರಿ ಆಗಲಿ, ಗೃಹ ಮಂತ್ರಿ ಆಗಲಿ. ಥ್ಯಾಂಕ್ ಯು ಸರ್. ಏನಿಲ್ಲ ಸರ್. ಈಗ ಸರ್ ವಿಜಯೇಂದ್ರ ಅವರು ಮಾತು ಹೇಳಿದಾರೆ ಸರ್. BY ವಿಜಯೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ. 8 ದಿನದಲ್ಲಿ ಸರ್, ಒಂದು ನಿಮಿಷ ಸರ್, 8 ದಿನದಲ್ಲಿ ಮತ್ತೆ ಚುನಾವಣೆ ನಡೆಯುತ್ತೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತಿದೆ ಅಂತಕ್ಕಂಥ ಮಾತು ಹೇಳ್ತಾರೆ. ಬೇಡ ಅಂದ್ರೆ ಚುನಾವಣೆ ಆಗಿಲ್ಲ. ಹಾಂ ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುವುದಿಲ್ಲ. ಕೈ ಮುಖ ತಡ್ಡಂಡಿ ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾಧ್ಯಕ್ಷನಿಗೆ ಎಷ್ಟು ಗೌರವ ಐತಿ, BJP ಒಬ್ಬ ಕಾರ್ಯಕರ್ತರು ಕೈ ಮುಗಿಬೇಕು ಅನ್ನೋಂತಂದ್ರೆ ನಾವು ಕಲಿಸ್ಬೇಕು. ಭಾಳ ಮಂದಿ ಹಿಂಗೆ ಕೈ ಮುಗಿದು ಕಲಿಸಿ. ನಮ್ಮಲ್ಲಿ ಒಂದು ಸಿದ್ದೇಶ್ವರ ಬ್ಯಾಂಕ್ ಇತ್ತು, ಅವ್ರು ಎಂದೂ ಇಲೆಕ್ಷನ್ ಮಾಡ್ತಿದ್ದಿಲ್ಲ, ಎಂದೂ ಕೈ ಮುಗಿತಿದ್ದಿಲ್ಲ. ಯಾರು ಬ್ಯಾಂಕಿನಿಗೆ ಬಂದ್ರೆ ನಡೆಯತ್ತ ನಾವು ಇಲೆಕ್ಷನ್ ಇದ್ದೆ, ಒಬ್ಬನೇ ನಿದ್ದೆ. 92 ಸೋತೆ ನಾನು. ಭಾಳ ಒಂದು 153 ಹೋಟ್ಲೆ ಸೋತೆ. ಆದ್ರೆ ಜನರಲ್ಲಿ ಖುಷಿ ಏನಿತ್ತಂದ್ರೆ ಅವ್ರು ಎಲ್ಲರೂ ಬಂದು ನಮ್ಮ ಮನೆ ತನಕ ಬಂದು ಕೈ ಮುಗಿದ್ರಿ, ನಿಮ್ಮ ಸಲುವಾಗಿ ಇರ್ತಾರೆ ನೀವು ನಿಂತಿದ್ದಕ್ಕೆ. ಒಂದು 94ದಾಗ ನಾನು ಮತ್ತೆ ಬ್ಯಾಂಕಿಗೆ ನಿಂತೆ, ಆರಿಸಿ ಬಂದೆ, 7ನೇ ನಂಬರ್ ಬಂದೆ. ಮುಂದೆ ನಾನೇ ನಂಬರ್ 1 3 ಸಲ ಆರಿಸಿ ಬಂದೆ. ಮುಂದೆ ನಾನೇ ಬಿಟ್ಟು ಶ್ರೀ ಸ್ಥಾಪನೆ ಮಾಡಿದೆ. ಅದಕ್ಕೆ ಚುನಾವಣೆ ಆಗಲಿ, ಜನರ ಮುಂದೆ ನಾವು ಏನು ವಿಷಯ ನಮ್ಮ ಕಾರ್ಯಕರ್ತರ ಮುಂದೆ ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.